ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ. ಅಧಿಕಾರ ಸಂಪತ್ತಿ ಬಳಿಕ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಅಂತ ಈ ಹಿಂದೆ ಬಂದಿದೆ. ಅಧಿಕಾರ ಅಂದರೆ ಹೇಗೆ, ಯಾವುದಕ್ಕೆ, ಈ ಎಷ್ಟು ರೀತಿಯಾದ ಅಧಿಕಾರ, ಹೀಗೆಲ್ಲ ಜಿಜ್ಞಾಸೆ ಬಂದಿದೆ. ಆ ಜಿಜ್ಞಾಸೆಗೆ ಭಾಗವತ ತಂತ್ರಕ್ಕೆ ಅನುಸಾರವಾಗಿ ಮತ್ತು ಬೇರೆ ಬೇರೆ ಗ್ರಂಥಗಳಿಗೆ ಅನುಸಾರವಾಗಿ, ಉಪನಿಷತ್ ವಾಕ್ಯಗಳಿಗೆ ಅನುಸಾರವಾಗಿ ಆಚಾರ್ಯರು ಭಾಷ್ಯದಲ್ಲಿ ಅದನ್ನು ವಿಸ್ತರಿಸಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತು ಬ್ರಹ್ಮಜ್ಞಾನಕ್ಕಾಗಿ ಗುರುವನ್ನೇ ಸಮಿತ್ಪಾಣಿಯಾಗಿ ಹೋಗಬೇಕು ಅನ್ನುವಂಥ ವೇದವಾಕ್ಯನ ಕೂಡ ನೋಡಿದ್ದೀವಿ. ಈಗ ಕಠೋಪನಿಷತ್ತಿನ ಇದೊಂದು ಮಾತನ್ನು ಕೂಡ ನಾವು ನೋಡಬೇಕು. ಯಮೇ ವೈಷ ವೃಣತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣತೆ ತನೂಂ ಸ್ವಾಂ ಅಂತ. ಇದು ಕಠೋಪನಿಷತ್ತಿನಲ್ಲಿ ಬರುವಂಥ ಮಾತು. ಯಮೈವೇಷ ವೃಣತೆ, ಏಷಃ ಈ ಪರಮಾತ್ಮ ಯಾರನ್ನು ಸ್ವೀಕಾರ ಮಾಡ್ತಾನೋ ಅವನಿಗೆ ಪರಮಾತ್ಮನ ತಲುಪಲಿಕ್ಕೆ ಸಾಧ್ಯ ಆಗೋದು. ಮತ್ತು ಪರಮಾತ್ಮ ಅಂಥ ಸಾಧಕನಿಗೆ ತನ್ನ ಸ್ವರೂಪವನ್ನು ತೋರಿಸ್ತಾನೆ ಅಂತ ಹೀಗೆ ಬಂದಿದೆ. ಆದ್ದರಿಂದ ಭಕ್ತಿ ಅಂತ ಅನ್ನೋದು ಬಹಳ ಮುಖ್ಯ ಅಂತ ಇಲ್ಲಿ ಗೊತ್ತಾಗ್ತದೆ. ಆತ್ಮ ವಿವೃಣತೆ ತನೂಂ ಸ್ವಾಂ, ಇದು ಕಠೋಪನಿಷತ್ತಲ್ಲಿ ಬಂದಿರುವಂಥ ಮಾತು. ಅಲ್ಲಿ ಎಂ ಅನ್ನೋದಕ್ಕೆ ಏನರ್ಥ? ರಾಘವೇಂದ್ರ ಸ್ವಾಮಿಗಳು ಭಾವಬೋಧದಲ್ಲಿ ವೃಣುತೆ ಅಂತ ಅನ್ನೋದಕ್ಕೆ ತದೀಯ ಭಕ್ತಿಯ ಸ್ವೀಕರೋತಿ, ಯಮೈವೇಷ ವೃಣತೆ ತೇನ ಲಭ್ಯ ಅಂತ ಅನ್ನೋ ಮಾತಿಗೆ ಆ ಭಕ್ತ ಮಾಡಿದ ಭಕ್ತಿಯಿಂದ ಆತನನ್ನು ಸ್ವೀಕಾರ ಮಾಡ್ತಾನೆ ಅಂತ ಹೀಗಾದ್ರ ಅರ್ಥ. ಅದಕ್ಕೆ ಟೀಕಾದಲ್ಲಿ ಏನು ಶಬ್ದಗಳಿವೆ ಅದನ್ನು ಗಮನಿಸ್ಬೇಕು. ಮೊದಲು ಯಂ ಇತಿ ಏಷಃ ವಿಷ್ಣು ಯಂ ವೃಣುತೆ ತೇನ ಲಭ್ಯ. ಅದಕ್ಕಿಂತ ಮುಂಚೆ ಇಲ್ಲಿ ಬಂದಿದೆ ನೋಡಿ, ವಿಷ್ಣು ಭಕ್ತಿರಪಿ ಬ್ರಹ್ಮವಿದ್ಯಾಯಾಮ್ ಅಧಿಕಾರ ಇತಿ ಶ್ರುತ್ಯಾ, ಅದನ್ನು ಹೇಳಬೇಕಾಗಿತ್ತು. ಬ್ರಹ್ಮವಿದ್ಯಾ ಸಂಪಾದನೆ ಮಾಡಲಿಕ್ಕೆ ಮತ್ತು ಬ್ರಹ್ಮವಿದ್ಯೆಗಾಗಿ ಶ್ರವಣಾದಿಗಳಲ್ಲಿ ತೊಡಗಲಿಕ್ಕೆ ವಿಷ್ಣು ಭಕ್ತಿಯು ಕೂಡ ಒಂದು ದೊಡ್ಡ ಮುಖ್ಯವಾದ ಅಧಿಕಾರ ಅನ್ನೋದನ್ನು ವೇದವಾಕ್ಯದ ಮೂಲಕನೇ ತೋರಿಸ್ತಾ ಇದ್ದಾರೆ. ಎಮ್ಮಿತಿ ಏಷ ವಿಷ್ಣು ಯಂ ವೃಣುತೆ, ಯಾವನನ್ನು ಸ್ವೀಕಾರ ಮಾಡ್ತಾನೋ ತೇನ ಲಭ್ಯ ತಸ್ಯ ಪ್ರಸನ್ನೋ ಭವತಿ, ಅವನಿಗೆ ಪ್ರಸನ್ನನಾಗ್ತಾನೆ. ತತಶ್ಚ ತಸ್ಯ ಅಧಿಕಾರಿಣಃ ಸ್ವಸ್ವರೂಪಂ ಪ್ರಕಾಶಯತಿ ಇತ್ಯರ್ಥ, ಆ ಅಧಿಕಾರಿಗೆ ತನ್ನ ಸ್ವರೂಪವನ್ನು ತೋರಿಸ್ತಾನೆ ಅಂತ ಹೀಗಾದ್ರ ಅರ್ಥ. ತತ್ರ ವೃಣುತೆ ಇತ್ಯರೇನ ಭಕ್ತತ್ವ ಸೂಚಿತಂ. ವೃಣುತೆ ಅಂತ ಹೀಗೆ ಶಬ್ದ ಪ್ರಯೋಗ ಮಾಡಿದಾರಲ್ಲ, ಆದ್ದರಿಂದ ಆ ಭಕ್ತನನ್ನು ಸ್ವೀಕಾರ ಮಾಡಬೇಕಾದ್ರೆ, ಆ ವ್ಯಕ್ತಿಯನ್ನು ಅವನು ಸ್ವೀಕಾರ ಮಾಡಬೇಕಾದ್ರೆ ಆತ ಭಕ್ತನಾಗಿರಬೇಕು ಅಂತ ಹೀಗೆ ಗೊತ್ತಾಗ್ತದೆ. ಅಲ್ಲಿ ವೃಣುತೆ ಅನ್ನೋ ಮಾತಿಗೆ ತದೀಯ ಭಕ್ತ ಸ್ವೀಕರೋತಿ ಅಂತ ಭಾವದೀಪದಲ್ಲಿ ರಾಘವೇಂದ್ರ ಸ್ವಾಮಿಗಳು, ಇದು 153ನೇ ಪೇಜಿನಲ್ಲಿ. ತತಶ್ಚ, ಮುಂದೆ ತತಶ್ಚ ಅಂತಿದೆ ನೋಡಿ ಟೀಕಾದಲ್ಲಿ, ತತಶ್ಚ ತಸ್ಯ ಅಧಿಕಾರಿಣಃ ಸ್ವಸ್ವರೂಪಂ ಪ್ರಕಾಶಯತಿ. ಆಮೇಲೆ ಅಂತಿದೆ. ಆಮೇಲೆ ಅಂದ್ರೆ ಏನರ್ಥ? ಭಕ್ತಿಜನ್ಯ ಪ್ರಸಾದಾತ್. ಮೊದಲು ಭಕ್ತಿಯ ಮೂಲಕ ಆತನನ್ನು ಸ್ವೀಕಾರ ಮಾಡ್ತಾನೆ. ಅದಾದ್ಮೇಲೆ ಆ ಭಕ್ತಿಯಿಂದ ಇವನಿಗೊಂದು ಅನುಗ್ರಹ ಮಾಡ್ತಾನೆ, ಭಕ್ತಿಯಿಂದ ತುಷ್ಟನಾಗಿ. ಅದಾದ್ಮೇಲೆ ತನ್ನ ಸ್ವರೂಪವನ್ನು ಪೂರ್ಣವಾಗಿ ತೋರಿಸ್ತಾನೆ ಅಂತ ಅದರ ತಾತ್ಪರ್ಯ. ಭಕ್ತಿಜನ್ಯ ಪ್ರಸಾದಾತ್ ಅಂತ ಅರ್ಥ. ಅಥವಾ ಪರಸ್ಯ ವಿಷ್ಣು ಬ್ರಹ್ಮಣೋ ವಿಷ್ಣೋ ಪ್ರಸಾದಾತ್ ಇತಿವಾ ಭವೇತ್. ತತಃ ಅಂದರೆ ತನ್ನ ಅನುಗ್ರಹದಿಂದಲೇ ತೋರಿಸ್ತಾನೆ, ಅದರಲ್ಲೇನು ಹೆಚ್ಚಿನ ವ್ಯತ್ಯಾಸ ಇಲ್ಲ. ಭಕ್ತಿಜನ್ಯವಾದ ತನ್ನ ಅನುಗ್ರಹದಿಂದ ಅಂತಲೇ ಹೀಗರ್ಥ. ಆದ್ದರಿಂದ ಇಲ್ಲಿ ಏನು ಒಂದು ವಿಷಯ ನಾವು ಗಮನಿಸಬೇಕು. ನನಗೆ ತುಂಬ ಆಶ್ಚರ್ಯವಾಗಿ ಕಾಣೋದು ಯಾವಾಗಲೂ ಕೂಡ ಆಶ್ಚರ್ಯ. ಮತ್ತು ಏನು ದೇವರು ಮಾಡಿಸಿದ್ರಿಂದ ಇದೆಲ್ಲ ಆಗಿದೆ, ನಾವೇನು ದೊಡ್ಡ ಸಾಧನೆ ಮಾಡಿದ್ದೀವಿ ಇದರಲ್ಲಿ. ಇವತ್ತು ನಾವು, ನೀವು ಮತ್ತು ಯಾರ್ಯಾರು ಎಷ್ಟೋ ದೊಡ್ಡ ಜನ ಸಾಧಕರು, ಸಣ್ಣವರು ಎಲ್ಲರೂ ಕೂಡ ಏನು ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತ ಈ ಲೆವೆಲಲ್ಲಿದ್ದೀವಿ. ಈಗ ನಾವು ಇರೋದು ತುಂಬ ಕೆಳಗಿಂದೇ ಹೌದು, ಆದರೆ ತುಂಬ ಹೀನ ಏನಲ್ವಲ್ಲ. ನೋಡಿ, ಈಗ ಸೃಷ್ಟಿ ಪ್ರಾರಂಭ ಕಂಡು 195 ಕೋಟಿ ವರ್ಷ ಆಗಿದೆ. ಎಷ್ಟೋ ಜನ್ಮಗಳು ಈ ಹಿಂದೆ ನಮ್ಗೆ ಆಗಿ ಹೋಗಿವೆ. ಅದರಲ್ಲಿ ನಾವು ಯಾವಾಗ ಮೊದಲು ಬ್ರಹ್ಮ ಜಿಜ್ಞಾಸ ಪ್ರಾರಂಭ ಮಾಡಿದೆವು ಅಂತ ನನಗೊಂದ್ಸರಿ ಕೆಲವು ಸರಿ ಜಿಜ್ಞಾಸೆ ಬರ್ತದೆ. ಆದರೆ ನಮ್ದು ಯಾರು ಕೇಸ್ ಹಿಸ್ಟ್ರಿ ಇಟ್ಟವ್ರು ಯಾರು? ಸರಿ, ಅದೇನು ನಮ್ಗೆ ಹಂಗೆ ಉತ್ತರ ಸಿಗೋದಿಲ್ಲ ಅದಕ್ಕೆ. ಮೊದಲನೇ ಬಾರಿ ಬ್ರಹ್ಮ ಜಿಜ್ಞಾಸೆ ಯಾವಾಗ ಪ್ರಾರಂಭ ಮಾಡಿದ್ವಿ? ಸರಿ, ಬ್ರಹ್ಮ ಜಿಜ್ಞಾಸೆ ಅಂದ್ರೆ ಏನು? ಜಿಜ್ಞಾಸ ಅನ್ನೋ ಶಬ್ದಕ್ಕೆ ಜ್ಞಾತುಮ್ ಇಚ್ಛಾ ಅಂತ ಅರ್ಥ, ತಿಳಿಬೇಕು ಅನ್ನೋ ಇಚ್ಛೆ ಅಂತ ಅರ್ಥ. ಆದರೆ ಇಲ್ಲಿ ತಿಳ್ಕೊಳ್ಬೇಕು ಅನ್ನೋ ಇಚ್ಛೆ ಮಾತ್ರ ಅಲ್ಲ, ಶ್ರವಣ ಮನನ ಇವೇ ಇದಕ್ಕೆ ಜಿಜ್ಞಾಸ ಅನ್ನೋದು. ಅದನ್ನು ಮುಂದೆ ರಾಘವೇಂದ್ರ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ
ಅದನ್ನು ನೋಡ್ತೀವಿ ನಾವು 154ನೇ ಪುಟದಲ್ಲಿ ವ್ಯೋಮ ಸಂಹಿತಾಯಾಂಚ ಅಂತಿದೆ ನೋಡಿ. ಅದಕ್ಕಿಂತ ಕೆಳಗೆ ಒಂದು 3 ವಾಕ್ಯದ ಕೆಳಗೆ ಬ್ರಹ್ಮಜ್ಞಾನಾಯ ಅಖಿಲ ವೇದಾನುಸಾರಿ ಗ್ರಂಥಾರ್ಥ ವಿಷಯಕ ಶ್ರವಣ ಮನನ ನಿಧಿಧ್ಯಾಸನಾದಿ. ಇದೇ ಜಿಜ್ಞಾಸ ಅಂದರೆ. ಬ್ರಹ್ಮ ಜಿಜ್ಞಾಸ ನಾಮ ಸರ್ವ ವೇದಾಂತನಯೇ ದರ್ಶಯತಿ ಚೈತಿ ಸೂತ್ರ ಭಾಷ್ಯ ದಿಶಾ. ಅಲ್ಲಿ ಮುಂದೊಂದು ಕಡೆ ಸರ್ವ ವೇದಾಂತ ಪ್ರತ್ಯಯಾಧಿಕರಣದಲ್ಲಿ ಈಗೊಂದು ಕಡೆ ಬಂದಿದೆ. ಆದ್ದರಿಂದ ಯಥಾಧಿಕಾರಂ, ನಮಗೆ ಹೇಗೆ ಅಧಿಕಾರ ಇದೆಯೋ ಹಾಗೆ ನಾವು ಸ್ತ್ರೀಯರು ಪುರುಷರು ಯಾವ ವರ್ಣ ಇತ್ಯಾದಿಗಳಿಗೆಲ್ಲ ಅನುಸಾರವಾಗಿ ಬ್ರಹ್ಮಜ್ಞಾನಕ್ಕಾಗಿ ಅಖಿಲ ವೇದಾನುಸಾರಿ ಗ್ರಂಥ, ಎಲ್ಲ ವೇದಗಳು ಮತ್ತು ವೇದಾನುಸಾರಿಯಾದ ಗ್ರಂಥಗಳ ಅರ್ಥ ವಿಷಯಕವಾದ ಶ್ರವಣ ಅಂದರೆ ಅಧ್ಯಯನ, ಅದನ್ನು ಅದರಲ್ಲಿ ಸೇರಿದೆ, ಮತ್ತು ಆಮೇಲೆ ಮನನ, ಆಮೇಲೆ ನಿಧಿಧ್ಯಾಸನ ಅಂದರೆ ಧ್ಯಾನ ಅಂತ. ಹೀಗದರ ಅರ್ಥ. ಇದೇ ಜಿಜ್ಞಾಸೆ. ಜಿಜ್ಞಾಸೆ ನಾವು ಮೊದಲು ಯಾವಾಗ ಪ್ರಾರಂಭ ಮಾಡಿದ್ವಿ ಮತ್ತು ಆವಾಗ ನಮ್ಗೆ ಅಧಿಕಾರ ಏನಿತ್ತು ಅಂತ ಪ್ರಶ್ನೆ ಬಂದರೆ, ಈ ನಮಗೆ ಅಧಿಕಾರ ಅಂದರೆ ನೋಡಿ ಇಲ್ಲಿಗೆ ಬಂತಲ್ಲ, ತದೀಯ ಭಕ್ತ್ಯಾ ಸ್ವೀಕರೋತಿ ಅಂತ. ಮೊಟ್ಟ ಮೊದಲು ನಾವು ಒಂದು ವೇಳೆ ಜಿಜ್ಞಾಸೆ ಈ ಶ್ರವಣ ಮನನ ನಾವು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಮ್ಗೆ ಅಧಿಕಾರ ಅಂದರೆ ಏನು? ಹಾಗಾದ್ರೆ ಭಗವಂತನಲ್ಲಿ ಭಕ್ತಿನೇ ಅಧಿಕಾರ. ನಾನು ಅವಾಗ ಹಿಂದೆ ಒಂದೆರಡು ಬಾರಿನೂ ಅದನ್ನೇ ಹೇಳಿದ್ದೆ. ಮುಖ್ಯವಾಗಿ ನಮಗೆ ದೊಡ್ಡವರಷ್ಟು ವೈರಾಗ್ಯ ಎಲ್ಲ ಇರಲಿಕ್ಕಿಲ್ಲ, ಆದರೂ ಭಗವಂತನಲ್ಲಿ ಒಂದಷ್ಟು ಭಕ್ತಿ ಇದೆ. ಎಷ್ಟೆಷ್ಟು ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದಾರೆ, ಅವರಿಗೆಲ್ಲ ಹೋಲಿಸಿದ್ರೆ ನಮಗೇನು ವೈರಾಗ್ಯ ಇದೆ? ಏನೂ ಮಾಡಿಲ್ಲ ನಾವು. ಆದರೂ ಭಕ್ತಿ ಅನ್ನೋದೊಂದು ಇದೆ ನಮ್ಮಲ್ಲೂ ಕೂಡ. ಯಾಕಂದರೆ ಭಕ್ತಿ ಅನ್ನೋದೊಂದು ಸಾಪೇಕ್ಷವಾದ ವಿಷಯ. ದೊಡ್ಡವರಿಗೆ ಜಾಸ್ತಿ, ಕಡಿಮೆಯವರಿಗೆ, ಸಣ್ಣವರಿಗೆ ಕಡಿಮೆ ಭಕ್ತಿ, ಇಷ್ಟೇ. ಆದ್ದರಿಂದ ನಮ್ಮಲ್ಲೂ ಕೂಡ ಒಂದು ಯಾವುದೋ ಒಂದು ಭಕ್ತಿ, ಸ್ವರೂಪಭೂತವಾದ ಭಕ್ತಿ ಇದ್ದೇ ಇದೆ. ಸೃಷ್ಟಿ ನಾವು ಸುಪ್ತಾವಸ್ಥೆಯಲ್ಲಿದ್ದಾಗಲೂ ಕೂಡ ಅದಿತ್ತು. ಆಮೇಲೆ ಸೃಜ್ಯಾವಸ್ಥೆಗೆ ಬಂದಾಗ ಅದು ಕ್ರಮವಾಗಿ ವ್ಯಕ್ತ ಆಗ್ತಾ ಆಗ್ತಾ ಬಂತು. ಆದ್ದರಿಂದ ಪ್ರಥಮ ಜಿಜ್ಞಾಸ ಅಂದರೆ ಪ್ರಥಮವಾಗಿ ನಾವು ಶ್ರವಣ ಮನನ ಮಾಡುವುದೇನಿದೆ, ಅದು ಯಾವಾಗ, ಅದು ಹೇಗೆ ಅಂತನ್ನೋದನ್ನು ನಾವು ನಮ್ಮಂಥವ್ರು ತೀರ್ಮಾನ ಮಾಡೋದು ಕಷ್ಟ. ಯಾಕೆಂದರೆ ದೇವತೆಗಳೆಲ್ಲ ಅನಾಧಿಕಾರದಿಂದಲೂ ಜ್ಞಾನ ಉಳ್ಳವರಾಗಿರ್ತಾರೆ, ಸಾಮಾನ್ಯ ಅಪರೋಕ್ಷಗಳು ಉಳ್ಳವರಾಗಿರ್ತಾರೆ ಕೆಲವರು, ಆಮೇಲೆ ವಿಶೇಷ ಅಪರೋಕ್ಷ ಪಡಿತಾರೆ ಅಂತ ಹೀಗೆಲ್ಲ ದೇವತೆಗಳ ಬಗ್ಗೆ ಬರ್ತದೆ. ನಮ್ಮ ಬಗ್ಗೆ ಅದು ಕಷ್ಟನೇ. ಯಾವಾಗ ಮೊದಲನೇ ಶ್ರವಣ, ಮೊದಲನೇ ಮನನ ಯಾವಾಗ ಹೇಳೋದು ಕಷ್ಟ, ಅದನ್ನು ನಿರೂಪಿಸೋದೇ ಕಷ್ಟ. ಇರಲಿ, ಆದರೂ ಕೂಡ ಭಕ್ತಿ ಅನ್ನೋದು ನಮ್ಮ ಬೇಸಿಕಲಿ ನಮ್ಮ ಜೀವಯೋಗ್ಯತಾದಲ್ಲಿ ಸೇರಿದೆ. ಆ ಭಕ್ತಿಯನ್ನು ಗಮನಿಸಿ ಅವನು ನಮ್ಮನ್ನು ಸ್ವೀಕಾರ ಮಾಡಿರೋದು. ಆವಾಗಲೇ ನಮ್ಮನ್ನು ಶ್ರವಣ ಮನನದಲ್ಲಿ ಅವನು ತೊಡಗಿಸಿರೋದು ಅಂತ ನನ್ನ ತಾತ್ಪರ್ಯ. ಅದಕ್ಕಾಗಿ ಇದು ನನಗೆ ಆಶ್ಚರ್ಯ ಅಂತ ಅನ್ಸೋದು. ನಾವೇನಾದರೂ ಅವನು ಮೊದಲು ನಮ್ಮನ್ನು ಸ್ವೀಕಾರ ಮಾಡೋದಕ್ಕಿಂತ ಮುಂಚೆ ನಮ್ಮ ಸ್ವಪ್ನ ಇತ್ತನಿಂದ ನಾವೇನೋ ಭಾರಿ ಸಾಧನೆ ಮಾಡಿ ನಮ್ಮ ಸಾಧನೆಯನ್ನು ಅವನು ಗಮನಿಸಿ ಆಮೇಲೆ ನಮ್ಮನ್ನು ಇವನು ನನ್ನವನು ಸ್ವೀಕಾರ ಮಾಡಿರೋದಲ್ಲ. ಇದನ್ನು ಗಮನಿಸ್ಬೇಕು. ನಾವೇನೂ ಸಾಧನೆ ಮಾಡಿರಲಿಲ್ಲ, ಸಾಧನೆ ಅಂದ್ರೆ ಏನು ಅಂತೇ ಗೊತ್ತಿರಲಿಲ್ಲ ನಮಗೆ. ಆ ಸಂದರ್ಭದಲ್ಲಿ ನಮ್ಮ ಜೀವ ಸ್ವರೂಪದಲ್ಲಿರುವ ಯತ್ಕಿಂಚಿತ್ ತೀವ್ರ ಅಲ್ಪವಾಗಿ ಕ್ಷೀಣವಾಗಿ ವ್ಯಕ್ತವಾದಂತಹ ಭಕ್ತಿಯನ್ನೇ ಗಮನಿಸಿ ಅದನ್ನ ಮೂಲಕನೇ ನಮ್ಮನ್ನು ಅವನು ಶ್ರವಣ ಮನನ ನಿಧಿಧ್ಯಾಸನಕ್ಕೆ ತೊಡಗಿಸಿದ, ಮತ್ತು ಅದಕ್ಕೆ ಬೇಕಾದಂತಹ ಜನ್ಮ ಇತ್ಯಾದಿಗಳನ್ನು ಕೊಟ್ಟ. ಇದು ದೇವರು ನಮಗೆ ಮಾಡಿರುವಂಥ ಒಂದು ದೊಡ್ಡ ಕೃತಜ್ಞತೆ ಅಂತ, ದೊಡ್ಡದೊಂದು ಉಪಕಾರ ಅಂತ ನಾವು ಹೀಗೆ ತಿಳ್ಕೋಬೇಕು. ಆಯ್ತಾ? ಇದು ತದೀಯ ಭಕ್ತ್ಯಾ ಸ್ವೀಕರೋತಿ ಅಂತ ಅಲ್ಲಿ ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿ ಬಂದಿರುವಂಥ ವಿಚಾರ. ಆಮೇಲೆ ಈಗ ಸ್ವೀಕಾರ ಮಾಡ್ತಾನೆ, ಶ್ರವಣ ಮನನಾದಿಗಳು ತೊಡಗಿಸ್ತಾನೆ, ಅದು ಮುಂದೆ ಹೋಗ್ತಾ ಹೋಗ್ತದೆ. ಆವಾಗ ಮುಂದೊಂದು ಬಾರಿ ತನ್ನ ಸ್ವರೂಪವನ್ನು ತನಗೆ ತೋರಿಸ್ತಾನೆ, ಅಪರೋಕ್ಷ ಜ್ಞಾನ ಆದಾಗ ಅಂತ ಒಟ್ಟು ತಾತ್ಪರ್ಯ. ಸಾಚ ಭಕ್ತಿ ಇನ್ನು ಮುಂದೆ ಇಷ್ಟಾಯ್ತು. ತತಶ್ಚ ಸ್ವಸ್ವರೂಪಂ ಪ್ರಕಾಶಯತಿ. ಮುಂದೆ ಇನ್ನೊಂದು ಶ್ರುತಿ ಹೇಳ್ತಾರೆ, ಶ್ರುತ್ಯರ್ಥಂ ವ್ಯಂಜಯನ್ನೇವ ತಾಮ್ ಅವತಾರಯತಿ. ಇಲ್ಲಿ ತಜ್ಜಿಜ್ಞಾಸಾದಿಕಂ ಕಾರ್ಯಮಿತಿ ಪೂರ್ವೋಕ್ತ ದಿಶಾ ಶ್ರವಣಾದಿ ವಿಷಯತಾಯಾಮಪಿ ಪ್ರಸಾದ ಅವಶ್ಯಕತೆ ಇತ್ತು. ಶ್ರುತ್ಯರ್ಥಂ ವ್ಯಂಜಯನ್ನೇವ ತಾಮ್ ಅವತಾರಯತಿ. ಇನ್ನೊಂದು ಶ್ರುತಿಯನ್ನು ಕೂಡ ಆಚಾರ್ಯರು ಹೇಳ್ತಾ ಇದ್ದಾರೆ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ಯಥಾ ಗುರು ತಥಾ ಗುರವು ತಸ್ಯೈತೆ ಖಚಿತಾಶ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನಃ ಅಂತ ಶ್ವೇತಾಶ್ವತರ ಉಪನಿಷತ್ತೆಂದು. ಯಸ್ಯ ಯಾವ ಸಾಧಕನಿಗೆ ದೇವನಲ್ಲಿ ಪರಾಭಕ್ತಿಗೆ ದೊಡ್ಡ ಭಕ್ತಿ ಇರ್ತದೆ, ಹೇಗೆ ದೇವನಲ್ಲಿ ಇರ್ತದೋ ಅದೇ ಥರ ಗುರುವಿನಲ್ಲೂ ಇರ್ತದೋ ಅವನಿಗೆ ಇಲ್ಲಿ ಹೇಳಿದ ಶಾಸ್ತ್ರದಲ್ಲಿ ಹೇಳಿದ ಅರ್ಥಗಳು ತಿಳಿತವೆ. ಖಚಿತಾಹ
ಅದಕ್ಕೆ ಅಕಥಿತಾಹ ಅಂತ ಕೂಡ ಅರ್ಥ ಮಾಡ್ತಾರೆ. ಅಲ್ಲಿ ಅಕಥಿತಾಹ ಅಂತ ಏನು ಹೇಳಲ್ಪಡದೇ ಇರುವ ಅರ್ಥವೂ ಇವನಿಗೆ ಹೊಳಿತದೆ, ಅವನಿಗೆ ಭಕ್ತಿಗೆ ಅನುಗುಣವಾಗಿ. ಅದು ಹೇಳಲ್ಪಡದೇ ಇರುವುದು ಅಂದ್ರೆ ಹೇಗೆ, ಈಗ ಬೇರೆ ಯಾರಿಗೂ ಅವ್ರು ಹೇಳದೇ ಇದ್ದು ಇವನಿಗೆ ತಿಳಿತದೆ ಅಂದ್ರೆ ಹಾಗರ್ಥ ಅಲ್ಲ. ಅದು ಅವನಿಗೆ ಅವರು ಮುಖತಃ ಹೇಳಿರೋದಿಲ್ಲ, ಸ್ಪಷ್ಟವಾಗಿ ಹೇಳಿರೋದಿಲ್ಲ, ಆದ್ರೆ ಇವನು ಅದನ್ನ ಅರ್ಥ ಮಾಡ್ಕೋತಾನೆ ಕ್ರಮವಾಗಿ ಅಂತ ಅರ್ಥ ಅಷ್ಟೆ. ಹಿ ಕ್ಯಾನ್ ರೀಡ್ ಬಿಟ್ವೀನ್ ದ ಲೈನ್ಸ್ ಅಂತ ಅಷ್ಟೆ. ಆದ್ರಿಂದ ಅಲ್ಲಿ ಅಕಥಿತವಾದದ್ದು ಯಾವುದೂ ಇಲ್ಲ, ಎಲ್ಲವೂ ಖಚಿತವೇ. ಇವನಿಗದು ಕ್ರಮವಾಗಿ ತಿಳಿಯುತ್ತದೆ. ಎಲ್ಲವೂ ಖಚಿತ ಅಂದ್ರೆ ಸ್ಪಷ್ಟವಾಗಿ ಹೇಳಿದ್ದು, ಅಕಥಿತ ಅಂದ್ರೆ ಅಸ್ಪಷ್ಟವಾಗಿ ಹೇಳಿದ್ದು ಅಷ್ಟೆ. ಅಂತಹ ಮಹಾತ್ಮನಿಗೆ ಆ ಅರ್ಥಗಳು ಹೊಳಿತವೆ ಅಂತ ಅದರ ತಾತ್ಪರ್ಯ. ಅದಕ್ಕೆ ಜಯತೀರ್ಥರು, ಇದು ಭಾಷ್ಯದ ವಾಕ್ಯ ಆಯಿತು. ಜಯತೀರ್ಥರು ಅದನ್ನು ಏನು ಹೇಳಿದ್ದಾರೆ ಅಂದರೆ, ಯಸ್ಯ ಐತಿ ಸಾಚ ಭಕ್ತಿ ವಿಷ್ಣು ಸರ್ವಾಧಿಕ. ಇಲ್ಲಿ ನೋಡಿ ಟೀಕಾದಲ್ಲಿ ಸಾಚ ಭಕ್ತಿ, ಆ ಭಕ್ತಿ ಏನು ಇರಬೇಕಲ್ಲ ನಮಗೆ, ಅದು ವಿಷ್ಣುವಿನಲ್ಲಿ ಸರ್ವಾಧಿಕವಾಗಿರಬೇಕು. ಅನ್ಯೇಶ್ವಪಿ ಯಥಾಯೋಗ್ಯ, ಉಳಿದವರಲ್ಲಿ ಯಥಾಯೋಗ್ಯವಾಗಿ ಆ ಭಕ್ತಿ ಇರಬೇಕು. ಯಥಾಯೋಗ್ಯ ಬ್ರಹ್ಮವಿದ್ಯಾ ಉಪಯೋಗಿನಿ ಇತಿ ಏತತ್ ಶ್ರುತ್ಯ ಆಹ. ಹೀಗೆ ಯಥಾಯೋಗ್ಯವಾಗಿ ನಮಗೆ ಭಕ್ತಿ ಇರಬೇಕು ಅಂತ ಅದರ ತಾತ್ಪರ್ಯ. ಇಷ್ಟೆಲ್ಲ ಭಕ್ತಿ ವಿಷ್ಣುವಿನಲ್ಲಿ ಸರ್ವಾಧಿಕವಾಗಿ, ಉಳಿದವರಲ್ಲಿ ಅವರವರೇ ತಾರತಮ್ಯಕ್ಕೆ ಅನುಗುಣವಾಗಿರಬೇಕು. ಹೀಗಿದ್ರೆ ಅದು ಬ್ರಹ್ಮವಿದ್ಯೆಗೆ ಉಪಯೋಗಿನಿ ಆಗ್ತದೆ ಅಂತ ಅದರ ತಾತ್ಪರ್ಯ. ಅದನ್ನೇ ಯಸ್ಯ ಶ್ರುತಿ ಅರ್ಥವನ್ನ ಜಯತೀರ್ಥರು ಸ್ವಲ್ಪ ಅಲ್ಲೇ ಹೇಳಿಬಿಟ್ರು, ಹೇಳಿ ಆ ವಾಕ್ಯವನ್ನ ವ್ಯಾಖ್ಯಾನಿಸ್ತಾ ಇದ್ದಾರೆ. ಇದು ಯಸ್ಯ ಅಂತ ಅನ್ನೋದಕ್ಕಾಯ್ತು. ಇಲ್ಲಿ ಯಸ್ಯ ದೇವೇ ಪರಾಭಕ್ತಿ ಅಂತಿದೆಯಲ್ಲ ಮೂಲ ವೇದವಾಕ್ಯದಲ್ಲಿ, ಪರ ಅಂದರೆ ಸರ್ವಾಧಿಕ ಅಂತ ಅರ್ಥ, ಅತ್ಯಂತ ಶ್ರೇಷ್ಠವಾದಂತಹ ಭಕ್ತಿ ಅಂತ ಅರ್ಥ. ಮುಂದೆ ಅಲ್ಲಿ ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರವು ಅಂತಿದೆಯಲ್ಲ, ದೇವೇ ಮತ್ತು ಗುರವು ಅಂತ ಎರಡು ಶಬ್ದ ಇದೆಯಲ್ಲ, ಅದನ್ನ ಏಕವಚನದಲ್ಲಿ ಇಟ್ಕೋಬಾರ್ದಂತ, ನಾವು ಬಹುವಚನದಲ್ಲಿ ಇಟ್ಕೋಬೇಕು ಅಂತ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು. ಅದು ಅಲ್ಲಿ 153ನೇ ಪುಟದಲ್ಲಿ ತೀರಾ ಕೆಳಗಿನ ವಾಕ್ಯದಲ್ಲಿದೆ ನೋಡಿ. ದೇವೇ ಗುರವು ಇತ್ಯೇತದ್ ಬಹುವಚನಾಂತಂ ವ್ಯಾಚಷ್ಟೆ ಅನ್ಯೇಶ್ವಪೀತಿ. ಅನ್ಯರಲ್ಲಿ ಯಥಾಯೋಗ್ಯವಾಗಿರಬೇಕು ಅಂತ ತಾತ್ಪರ್ಯ. ನೋಡಿ ಅದು ನೋಡಿ ಹೇಗೆ ಅಂದರೆ, ದೇವೇಶು ನೋಡಿ ಟೀಕಾದಲ್ಲಿರುವುದೇನೆಂದರೆ, ವಿಷ್ಣುವಿನಲ್ಲಿ ಸರ್ವಾಧಿಕವಾಗಿರಬೇಕು, ಅನ್ಯೇಶ್ವಪಿ ಉಳಿದವರಲ್ಲಿ ಯಥಾಯೋಗ್ಯವಾಗಿರಬೇಕು ಅಂತ ಹೀಗಿದೆ. ದೇವ ಅಂತ ಶಬ್ದ ಇದೆಯಲ್ಲ ಅದನ್ನೂ ಬಹುವಚನವಾಗಿ ಇಟ್ಕೋಬೇಕು, ಗುರು ಅಂತಿದೆಯಲ್ಲ ಅದನ್ನೂ ಬಹುವಚನವಾಗಿ ಇಟ್ಕೋಬೇಕು. ದೇವೇಶು ದೇವಯೋಗ್ಯ ಮತ್ತು ಗುರವು ಗುರುಯೋಗ್ಯ ಇತ್ಯರ್ಥ. ಅನೇಕ ದೇವತೆಗಳು ನಮ್ಮ ಕಣ್ಣೆದುರುಗಿದ್ದಾರೆ ತಾರತಮ್ಯ ಕಕ್ಷಾಕನುಗುಣವಾಗಿ. ಹೀಗಿರುವಂಥ ಅನೇಕ ದೇವತೆಗಳೇನಿದ್ದಾರೆ, ಆ ಎಲ್ಲ ದೇವತೆಗಳಲ್ಲೂ ಕೂಡ ತಾರತಮ್ಯಕ್ಕನುಗುಣವಾಗಿ ಭಕ್ತಿಯನ್ನು ಮಾಡಬೇಕು. ಮತ್ತು ಗುರುಗಳು ಕೂಡ ತುಂಬ ಜನ ಇದ್ದಾರೆ, ಅವರಲ್ಲೂ ಕೂಡ ತಾರತಮ್ಯ ಅನುಗುಣವಾಗಿ ಭಕ್ತಿಯನ್ನು ಮಾಡಬೇಕು ಅಂತ ಅದರ ಅರ್ಥ. ಇತ್ಯರ್ಥ. ಉಕ್ತಂ ಚ ಜ್ಞಾನಪಾದೀಯ ಸುಧಾಯಾಮ್ ಅಂತ ಅಲ್ಲಿ ಮುಂದೊಂದು ಮಾತಿದೆ, ಸುಧಾದಲ್ಲಿ ಬಂದಿರೋ ಮಾತು. ಯಥಾ ದೇವೇ ತಥಾ ಗುರಾವಿತಿ ಅಂತಿದೆಯಲ್ಲ, ಪ್ರಾಯ ಅದೆಲ್ಲ ಸುಧಾದ ವಾಕ್ಯ. ಯಥಾ ದೇವೇ ದೇವಯೋಗ್ಯ ತಥಾ ಗುರವು ಗುರುಯೋಗ್ಯ ಇತಿ, ಇದೆಲ್ಲ ಸುಧಾದ ಮಾತು. ಅಲ್ಲಿ ಇನ್ವರ್ಟೆಡ್ ಕಾಮ ಇದ್ರೆ ಚೆನ್ನಾಗಿರ್ತದೆ. ಇರಲಿ. ವಿಷ್ಣು ಭಕ್ತಿರ್ದೈವ ಭಕ್ತಿ ಗುರುಭಕ್ತಿಸ್ತಥೈವ ಚ ತತ್ ಶೈಷ್ಠ್ಯಾನುಸಾರೇಣ ಅಂತ ಇದೊಂದು ಬೃಹದಾರಣ್ಯಕ ಭಾಷ್ಯದಲ್ಲಿ ಬಂದಿರುವಂಥ ಮಾತನ್ನು ಕೂಡ ನಾವು ಗಮನಿಸಬೇಕು. ಹೆಚ್ಚಿನ ಅರ್ಥ ಏನಿಲ್ಲ, ಸುಮ್ಮನೆ ಉಲ್ಲೇಖಗಳು, ರೆಫರೆನ್ಸ್ಗಳು, ಅನೇಕ ರೆಫರೆನ್ಸ್ಗಳು ನಮ್ಮ ಮನಸ್ಸಿಗೆ ಯಾವ್ದಾದ್ರು ಒಂದು ನಾಟಬಹುದು. ಅದಕ್ಕಾಗಿ ಅವರು ತಾವು ನೆನಪಿಗೆ ಬಂದದನ್ನು ಹೇಳ್ತಿರ್ತಾರೆ. ವಿಷ್ಣು ಭಕ್ತಿ ಇರಬೇಕು, ಮತ್ತು ಅದಾದ್ಮೇಲೆ ದೈವ ಭಕ್ತಿ ಮತ್ತು ಗುರುಭಕ್ತಿ, ಇವಿಷ್ಟೆಲ್ಲವೂ ಕೂಡ ಇರಬೇಕು ಅಂತ ಅರ್ಥ. ಅದರಿಂದ ಏನು ಆಗ್ತದಂದ್ರೆ, ಯಸ್ಯ ದೇವೇ ಪರಾಭಕ್ತಿ ಅಂತಿದೆಯಲ್ಲ ನೋಡಿ, ಅಲ್ಲಿ ಮೂಲತಃ ಉಪನಿಷತ್ ಶ್ವೇತಾಶ್ವತರ ಉಪನಿಷತ್ನಲ್ಲೇ ದೇವ ಅಂತ ಶಬ್ದ ಇದೆಯಲ್ಲ, ಆ ದೇವ ಅನ್ನೋ ಶಬ್ದಕ್ಕೆ ಈ ಎಲ್ಲ ದೇವತೆಗಳು ಪರಮಾತ್ಮನಿಗಿಂತ ಭಿನ್ನರಾದ ಲಕ್ಷ್ಮೀ ಮೊದಲಾದ ದೇವತೆಗಳು ಅಂತ ಅರ್ಥ ಆಗ್ತದೆ ಅದನ್ನು ನೋಡಿದರೆ. ದೇವೇಶು ದೇವಯೋಗ್ಯ ಮತ್ತು ಗುರುಗಳಲ್ಲಿ ಗುರುಯೋಗ್ಯ ಅಂತ. ಅದರಿಂದ ಏನು ಅದನ್ನ ಅರ್ಥ ಮಾಡ್ಕೋಬಹುದು ಅಂದರೆ, ನಂದೊಂದು ಹೀಗೆ ಆಲೋಚನೆ. ದೇವೆ ಅಂತಿದೆಯಲ್ಲ, ಮೊದಲು ದೇವೆ ಅಂತಿದ್ದದನ್ನು ನಾವು ಏಕವಚನದಲ್ಲಿ ಇಟ್ಕೊಳ್ಳೋಣ. ಆವಾಗ ಅದಕ್ಕೆ ಯಸ್ಯ ದೇವೇ ಪರಾಭಕ್ತಿ ಅಂದರೆ ಸರ್ವೋತ್ತಮವಾದ ಭಕ್ತಿ, ವಿಷ್ಣುವಿನಲ್ಲಿ ಭಕ್ತಿ ಅಂತ ಅರ್ಥ ಆಗ್ತದೆ.
ಅದನ್ನು ಇನ್ನೊಂದ್ಸರಿ ದೇವೆ ಅಂತ ಅನ್ನೋದು ಬಹುವಚನವಾಗಿ ಇಟ್ಕೊಳ್ಳೋಣ. ಆವಾಗ ವಿಷ್ಣುವಿನಿಗಿಂತ ಭಿನ್ನರಾದ ಲಕ್ಷ್ಮೀ, ಚತುರ್ಮುಖ ಬ್ರಹ್ಮ ಮೊದಲಾದ ದೇವತೆಗಳು ಅಂತ ಅರ್ಥ ಆಗ್ತದೆ. ಮತ್ತು ತಥಾ ಗುರವು ಅಂತಂದ್ರೂ ಅದನ್ನು ಒಂದ್ಸರಿ ಏಕವಚನ ಒಂದ್ಸರಿ ಬಹುವಚನ ಬೇಡ, ಎಲ್ಲ ಗುರುಗಳನ್ನು ತಿಟ್ಕೊಂಡ್ಬಿಡೋಣ. ಹೀಗೆ ದೇವೇಶು ಗುರುಷು ಈ ಥರ 3 ಥರ ಮಾಡಿದರೆ ಪರಮಾತ್ಮ, ಉಳಿದ ದೇವತೆಗಳು ಮತ್ತು ಗುರುಗಳು ಅಂತ ಇಷ್ಟು ಅರ್ಥ ಆಗಿಬಿಡ್ತದೆ. ಅದರಿಂದ ಎಲ್ಲ ಗುರುಗಳ ಬಗ್ಗೆನೂ ಕೂಡ ನಮ್ಮ ಗುರುಗಳು, ಪರಮ ಗುರುಗಳು, ಮತ್ತು ವೇದವ್ಯಾಸರು, ಭಾರತಿ, ಸರಸ್ವತಿ, ಹೀಗೆ ಮನೋನ್ಯಾಂಕರಾದಂಥ ರುದ್ರ, ಹೀಗೆಲ್ಲ ದೇವತೆಗಳನ್ನು ಕೂಡ ಆ ಥರ ಇಟ್ಕೋಬೇಕು. ಹೀಗೆ ನನಗನ್ನಿಸ್ತದೆ ದೇವೇಶು ಗುರುಷು ಅಂತ. ಅದನ್ನು ಬೃಹದಾರಣ್ಯಕ ಭಾಷ್ಯಕ್ಕೆ ಅನುಸಾರವಾಗಿ ಹಾಗೆ ಅರ್ಥ ಮಾಡಿದೆ ನಾನು. ನೋಡಿ, ವಿಷ್ಣು ಭಕ್ತಿ ಮೊದಲು, ಅದಾದ್ಮೇಲೆ ದೇವ ಭಕ್ತಿ, ಆಮೇಲೆ ಗುರು ಭಕ್ತಿ ಅಂತ 3 ಹಂತದ ಭಕ್ತಿ ಇದೆ. ಅದಕ್ಕಾಗಿ ದೇವೇಶು ಗುರುಷು ಅಂತ ಈಗ ಅರ್ಥ ಮಾಡಿದೆ. ಇದು ತತ್ತತ್ ಶ್ರೇಷ್ಠಾನುಸಾರೇಣ, ಅವರವರ ಶ್ರೇಷ್ಠತೆಗೆ ಅನುಸಾರವಾಗಿ ಅಂತ ಅದರ ಅರ್ಥ. ಅನುವ್ಯಾಖ್ಯಾನದಲ್ಲಿ ಸ್ವಾದರ ಸರ್ವಜಂತೂನಾಂ ಸಂಸಿದ್ಧೋ ಹಿ ಸ್ವಭಾವತಃ ತಥೋಧಿಕ ಸ್ವೋತ್ತಮೇಶು ತಾರತಮ್ಯಾನುಸಾರತಃ ಕರ್ತವ್ಯೋ ವಾಸುದೇವಾಂತಂ ಅಂತ ಹೀಗೊಂದು ಮಾತು ನಂಗೆ ನೆನಪಿಗೆ ಬರ್ತದೆ. ಸ್ವಾದರ ತಮ್ಮ ಬಗ್ಗೆ ಮತ್ತು ತಮ್ಮ ಕುಟುಂಬ, ಬಂಧು ಮಿತ್ರರು, ಇವ್ರ ಬಗ್ಗೆ ಎಲ್ರಿಗೂ ಕೂಡ ಒಂದು ಆದರ, ಪ್ರೇಮ ಎಲ್ರಿಗೂ ಅನುಭವಿಸಿದ್ದ. ಇದಕ್ಕಿಂತ ಹೆಚ್ಚಿನ ಭಕ್ತಿಯನ್ನು ಸ್ವೋತ್ತಮೇಶು, ತನಗಿಂತ ಉತ್ತಮರಾದ ಎಲ್ಲರಲ್ಲೂ ಕೂಡ ಮಾಡಬೇಕು. ಕರ್ತವ್ಯೋ ವಾಸುದೇವಾಂತಂ, ಕೊನೆಗೆ ವಾಸುದೇವನಲ್ಲಿ ಅದು ನಿಲ್ಲಬೇಕು ಆ ಭಕ್ತಿ. ಇದು ಆ ಅಭಿವೃದ್ಧಿಯನ್ನು, ಆಧ್ಯಾತ್ಮಿಕ ಅಭಿವೃದ್ಧಿಯನ್ನು, ಮುಕ್ತಿಯನ್ನು ಬಯಸುವಂಥ ಸಾಧಕ ಈಗ ಮಾಡಬೇಕು ಅಂತ ಅಲ್ಲೊಂದು ಮಾತಿದೆ. ವ್ಯಾಕರಣದ ನಿಯಮದ ಪ್ರಕಾರ ತಸ್ಯ ಆ ಭಕ್ತನಿಗೆ ಏತೆ ಈ ಖಚಿತಾಹ ಅಲ್ಲಿ ಹೇಳಲ್ಪಟ್ಟ ಅಭಿಪ್ರಾಯಗಳು, ಹಾಗೆ ಅಖಚಿತಾಹ ಅರ್ಥ ಅಂತಲೂ ಪದಚ್ಛೇದ ಮಾಡ್ಬೋದು. ಅಖಚಿತಾಹ ಅರ್ಥ ಪದಚ್ಛೇದ ಮಾಡಿದಾಗ ಪೂರ್ವರೂಪ ಸಂಧಿ ಆಗ್ತದೆ. ಅದರಿಂದ ತಸ್ಯೈತೆ ಖಚಿತಾಹ್ಯರ್ಥ ಪದಚ್ಛೇದ ಮಾಡಿದಾಗ ಅದು ಸಂಧಿ ಇಲ್ಲವೇ ಇಲ್ಲ. ಅಖಚಿತಾಹಾರ್ಥ ಅಂತ ಮಾಡಿದಾಗ ಪೂರ್ವರೂಪ ಸಂಧಿ ಇದೆ. ಎರಡಕ್ಕೂ ಅವಕಾಶ ಇದೆ. ಅದನ್ನು ಯಥಾಯೋಗ್ಯವಾಗಿ ನಾವು ಅನ್ವಯಿಸ್ಕೋಬೇಕಷ್ಟೆ. ಈ ಯಮೈವೇಶ ವೃಣತೆ ಅಂತ ಏನು ಮಂತ್ರ ಇದೆ, ಇದು ಯಜುರ್ವೇದಕ್ಕೆ, ಕೃಷ್ಣ ಯಜುರ್ವೇದಕ್ಕೆ ಸಂಬಂಧಪಟ್ಟಂತಹ ಕಾಠಕೋಪನಿಷತ್ನಲ್ಲೂ ಇದೆ. ಹಾಗೆ ಅಥರ್ವವೇದಕ್ಕೆ ಸಂಬಂಧಪಟ್ಟಂಥ ಅಥರ್ವಣೋಪನಿಷತ್ತು ಅಥವಾ ಮುಂಡಕೋಪನಿಷತ್ನಲ್ಲೂ ಕೂಡ ಈ ಮಾತಿದೆ, ಯಮೈವೇಶ ವೃಣತೆ ತೇನ ಲಭ್ಯ ಅಂಥೇಳಿ. ಏಷಃ ಇದು ನೋಡಿ ಬೇರೆ ಅರ್ಥ, ನಮ್ಮದು ಭಾಷ್ಯದೀಪಿಕಾಚಾರ್ಯ ಹೇಳಿದ್ದು. ಏಷಃ ಇಚ್ಛಾರೂಪ ಆತ್ಮ ಅಂದರೆ ವಿಷ್ಣು, ಯಮೈ ಏಷ ವೃಣತೆ ಅಂತಿದೆಯಲ್ಲ, ಏಷ ಅಂದರೆ ಇಚ್ಛಾ ಸ್ವರೂಪನಾದ ಆತ್ಮ ಈ ಭಗವಂತನು, ವಿಷ್ಣು ಯಂ ಅಧಿಕಾರಿಣಂ, ಯಾವ ಅಧಿಕಾರಿಯನ್ನು ವೃಣತೆ ಪರಿಗೃಹಾತಿ ಸ್ವೀಕಾರ ಮಾಡ್ತಾನೋ, ತೇನ ಏವ ಅವನಿಂದಲೇ ಲಭ್ಯ ಪ್ರಾಪ್ತನಾಗಿದ್ದಾನೆ. ತಸ್ಯ ಪ್ರಸನ್ನೋ ಭವತಿ, ತತಶ್ಚ ಆಮೇಲೆ ತಸ್ಯ ಅಧಿಕಾರಿಣಃ ಏಷಃ ಪ್ರಸನ್ನನಾದಂಥ ಆತ್ಮ ಭಗವಂತನು ಸ್ವಾಂತನು ತನ್ನ ಸ್ವರೂಪವನ್ನು ವಿವೃಣತೆ ಪ್ರಕಾಶಯತಿ ಅಂತ ಹೀಗದರ ಅರ್ಥ. ಏಷ ಎಂಬ ಶಬ್ದಕ್ಕೆ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಸರ್ವೈಶ್ವರ್ಯ ಸ್ವರೂಪತ್ವಾತ್ ಏಷ ಇತ್ಯಭಿಧೀಯತೆ, ಅವನು ಸರ್ವ ಐಶ್ವರ್ಯ ಸ್ವರೂಪನಾದ್ದರಿಂದ ಏಷ ಅಂತ ಇನ್ನೊಂದರ್ಥ, ಇಚ್ಛಾ ಸ್ವರೂಪ ಅಂತ ಒಂದರ್ಥ, ಸಕಲ ಐಶ್ವರ್ಯವೂ ಆತನಲ್ಲಿದೆ ಆದ್ದರಿಂದ ಆತ ಏಷ ಅಂತ ಇನ್ನೊಂದರ್ಥ. ಬ್ರಹ್ಮಾಂಡ ಪುರಾಣದ ಮಾತದು. ಏಷ ಸೂರ್ಯಾಂತರ್ಗತನಾಗಿ, ಐಶ್ವರ್ಯ ಸ್ವರೂಪನಾದಂಥ ಭಗವಂತ ಸೂರ್ಯನಲ್ಲಿ ಅಂತರ್ಗತನಾಗಿದ್ದು ಏಷ ಅಂತ ಕರೆಸ್ಕೊಂಡಿದ್ದಾನೆ ಸರ್ವೇಶ್ವರ್ಯ ಸ್ವರೂಪನಾಗಿ ಅಂತ. ಹೀಗೆ ಜಗತ್ತಿನಲ್ಲಿ ಎಲ್ಲ ಬೆಳಗುವಂಥ ಈ ಸೂರ್ಯ ಏನಿದ್ದಾನೆ, ಆ ಸೂರ್ಯನಲ್ಲಿ ಅಂತರ್ಯಾಮಿಯಾಗಿದ್ದು ಆತ ನಮ್ಮನ್ನು ಸ್ವೀಕಾರ ಮಾಡ್ತಾನೆ. ಇದು ಅನುಸಂಧಾನಕ್ಕೂ ತುಂಬ ಚೆನ್ನಾಗಿದೆ ನೋಡಿ. ಈ ಯಮೈ ವೇಷ ವೃಣತೆ ತೇನ ಲಭ್ಯ ಅಂತ ನಾವು ಈ ಮಂತ್ರವನ್ನು ಹೇಳ್ತಾ ಕೂತಿದ್ರೆ, ಬೆಳಗಿನ ಹೊತ್ತಿನ ಸಂಧ್ಯಾವಂದನದಲ್ಲೋ ಬ್ರಹ್ಮಯಜ್ಞದಲ್ಲೋ ಯಾವುದೋ ಒಂದು ಕಾಲದಲ್ಲಿ ಅಥವಾ ಅಧ್ಯಯನ ಕಾಲದಲ್ಲಿ ಸೂರ್ಯನ ಕಿರಣಗಳ ಮೂಲಕ ಆತ, ಕಿರಣ ಅಂದರೆ ಕರ ಅಂತ ಅರ್ಥ, ಕೈ, ಆ ಕೈಗಳ ಮೂಲಕ ಭಕ್ತನನ್ನು ಅವನು ಸ್ವೀಕಾರ ಮಾಡ್ತಾನೆ, ಅವನು ಸರ್ವೈಶ್ವರ್ಯ ಸ್ವರೂಪ ಅಂತ ಹೀಗೆಲ್ಲ ಅನುಸಂಧಾನ ಮಾಡ್ಕೊಳ್ಳಿಕ್ಕೆ ಅದು ಚೆನ್ನಾಗಿದೆ. ಇದಲ್ಲದೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಮತ್ತೊಂದು ಅರ್ಥ ಇದೆ ಏಷಃ ಅಂತಂದರೆ, 6ನೇ ಅಧ್ಯಾಯದ ಭಾಷ್ಯದಲ್ಲಿ ಅದು ಕಂಡು ಬರ್ತದೆ. ಸರ್ವಸ್ಯ ಇಷ್ಟ, ಎಲ್ಲರಿಗೂ ಇಷ್ಟನಾದ್ದರಿಂದ ಭಗವಂತನನ್ನು ಏಷಃ ಅಂತಾರೆ ಅಂತ. ಯಮೈವೇಷ ವೃಣತೆ ತೇನ ಲಭ್ಯ ಅನ್ನೋ ಮಾತಿಗೆ ಹಾಗಾದರೆ ಅವನು ಸ್ವಯಂ ಇಚ್ಛಾ ಸ್ವರೂಪ, ಮತ್ತು ಅವನು ಸ್ವಯಂ ಐಶ್ವರ್ಯ ಸ್ವರೂಪ, ಹಾಗೆ ಮತ್ತು ಅವನು ಸರ್ವೇಷ್ಟ.
ಸರ್ವೇಷ್ಟನಾದ ಈ ಭಗವಂತ ಎಲ್ಲರಿಗೂ ಬೇಕಾದವನಾದ್ರಿಂದಲೇ ತನ್ನ ಭಕ್ತರನ್ನ ಅವನು ತನ್ನ ಬಳಿಗೆ ಸ್ವೀಕಾರ ಮಾಡ್ತಾನೆ. ಅವನೆಲ್ಲರಿಗೂ ಬೇಕಾದವನಾದ್ರಿಂದ ಭಕ್ತರು ಆತನ ದರ್ಶನಕ್ಕಾಗಿ ಹಾತೊರಿತಾರೆ, ಅಂತ ಭಕ್ತರನ್ನು ಆತ ಸ್ವೀಕಾರ ಮಾಡ್ತಾನೆ ಅಂತ ಅದರ ತಾತ್ಪರ್ಯ. ಹೀಗೆ ಏಷ ಅನ್ನೋ ಶಬ್ದಕ್ಕೆ ಇವನು ಅಂತ ಒಂದರ್ಥ, ಇಚ್ಛಾರೂಪ, ಸರ್ವೇಷ್ಟ ಮತ್ತು ಸರ್ವೇಶ್ವರಿ ರೂಪ, ಹೀಗಿಷ್ಟ ಅರ್ಥಗಳನ್ನು ಗಮನಿಸಬಹುದು. ತತ್ವ ಪ್ರದೀಪದಲ್ಲಿ ನಾವು ಈಗಾಗಲೇ ನೋಡಿದ್ದೀವಿ, ಯಮೇಶ ಪರಮಾತ್ಮ ಭಕ್ತಿ ದಾನೇನ ವೃಣುತೆ ಸ್ವೀಕರೋತಿ ತೇರ ಪ್ರಾಪ್ಯ. ಅದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾನು ಆವಾಗೊಂದು ಅರ್ಥ ಹೇಳಿದೆ, ನಾವೇನು ದೊಡ್ಡ ಸಾಧನೆ ಮಾಡಿದವರಲ್ಲ, ಆದರೂ ಕೂಡ ನಮ್ಮಲ್ಲಿರುವ ನಮ್ಮ ಸ್ವರೂಪಭೂತವಾದ ಅಲ್ಪ ಭಕ್ತಿಯನ್ನೇ ಗಮನಿಸಿ ಇವನು ಅಧಿಕಾರಿ ಅಂತ ನಮಗೆ ಒಂದು ಅಧಿಕಾರಿ ಪಟ್ಟವನ್ನು ಕೊಟ್ಟು ಮುಂದೆ ಶ್ರವಣ ಮನನ ಮತ್ತು ಧ್ಯಾನ ರೂಪವಾದ ಜಿಜ್ಞಾಸಾದಲ್ಲಿ ನಮ್ಮನ್ನು ತೊಡಗಿಸಿದ್ದಾನೆ ಅಂತ ಹಿಂದೆ ನಾನು ಹೇಳಿದೆ. ತ್ರಿವಿಕ್ರಮ ಪಂಡಿತರು ಹೇಳ್ತಾರೆ, ನೀ ಹೇಳಿದ ಸರಿ, ಆದರೆ ಮೂಲತಃ ಭಕ್ತಿಯನ್ನು ಕೊಟ್ಟವನೇ ಅವನು. ಇದ್ದ ಭಕ್ತಿಯನ್ನು ಗಮನಿಸಿ ನೀನನ್ನು ಸ್ವೀಕಾರ ಮಾಡೋದು ಆ ಕಡೆ ಇರಲಿ. ಆ ಭಕ್ತಿ ಬಂದಿದ್ದ್ಯಾರಿಂದ? ಭಕ್ತಿ ಜೀವ ಸ್ವರೂಪ, ಅದು ಅನಾದಿ ಕಾಲದಿಂದ ಇರುವಂಥದ್ದೇ. ಆದರೂ ಅದು ಭಗವಂತ ಗಮನಿಸುವಷ್ಟು ಮುಕ್ತಿಗಾದರೂ ಅದು ವ್ಯಕ್ತ ಆಗಬೇಕಲ್ಲ. ಅದರಿಂದ ಈ ಅರ್ಥ ತುಂಬ ಚೆನ್ನಾಗಿದೆ, ಭಕ್ತಿ ದಾನೇನ ವೃಣುತೆ ಅಂತ. ಅದನ್ನು ಕೂಡ ನಾವು ಅನುಸಂಧಾನ ಮಾಡಬೇಕು. ಅಂಥ ಭಕ್ತಿಯ ಮೂಲಕ ಆ ಭಗವಂತ ಪ್ರಸನ್ನನಾಗ್ತಾನೆ ಅಂತ ಅದರ ತಾತ್ಪರ್ಯ. ನನಗೆ ತತ್ವ ನಿರ್ಣಯದಲ್ಲಿ ಬಂದಿರುವಂಥ ಒಂದು ಮಾತು ನೆನಪಿಗೆ ಬರ್ತದೆ. ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತಾನಾಂ ಸಯೇವೈಕೋ ಜನಾರ್ದನ ಅಂತ. ಜ್ಞಾನಿಗಳಿಗೆ ಜ್ಞಾನವನ್ನು ಕೊಡ್ತಾನೆ ಭಗವಂತ, ಜ್ಞಾನಿಗಳಿಗೆ ಮುಕ್ತಿಯನ್ನು ಕೊಡ್ತಾನೆ, ಮತ್ತು ಮುಕ್ತರಿಗೆ ಆನಂದವನ್ನು ಕೊಡ್ತಾನೆ ಅಂತ. ಹಾಗೆ ಅಜ್ಞಾನಿಗಳಿಗೆ ಜ್ಞಾನವನ್ನು ಕೊಡ್ತಾನೆ, ಹಾಗೆ ಅಭಕ್ತರಿಗೆ ಭಕ್ತಿಯನ್ನು ಕೊಡ್ತಾನೆ. ಅಭಕ್ತರು ಅಂದರೆ ಮೂಲತಃ ತಾಮಸರು ರಾಜಸರು ಅಂತ ಅರ್ಥ ಅಲ್ಲ. ಸ್ವರೂಪದಲ್ಲಿ ಭಕ್ತಿ ಇದೆ, ಅವರು ಭಕ್ತಿಗೆ ಮತ್ತು ಜಿಜ್ಞಾಸೆಗೆ ಮುಕ್ತಿಗೆ ಯೋಗ್ಯರೇ ಆಗಿದ್ದಾರೆ. ಅಂಥವರಿಗೆ ಅಜ್ಞಾನಂ ಜ್ಞಾನದ ಹೇಗೋ ಹಾಗೆ ಅಭಕ್ತಾನಾಂ ಭಕ್ತಿಂ ದದಾತಿ. ಆಮೇಲೆ ಅಜ್ಞಾನಾಂ ಜ್ಞಾನಂ ದದಾತಿ. ಆಮೇಲೆ ಜ್ಞಾನಿನಾಂ ಮೋಕ್ಷಂ ದದಾತಿ. ಮತ್ತು ಮೋಕ್ಷದಲ್ಲಿ ಮುಂದೆ ಆನಂದ ಕೊಡ್ತಾನೆ ಅಂತ ಹೀಗಂದೆಲ್ಲ ಅನುಸಂಧಾನ ಮಾಡ್ಕೋಬಹುದು. ಭಾಷ್ಯ ದೀಪಿಕಾದಲ್ಲಿ ನಾವು ಈಗಾಗಲೇ ಹೇಳಿದ ಅರ್ಥ ಇಲ್ಲಿದ್ದನ್ನೇ ಆವಾಗ ನಾ ಹೇಳಿದ್ದೆ ಅಷ್ಟೇ. ಕಥಿತಾಹ ಅಕಥಿತಾಹ ಅಂತ ಎರಡೂ ರೀತಿಯಾಗಿ ಪದಚ್ಛೇದ ಮಾಡಲಿಕ್ಕೆ ಸಾಧ್ಯ ಇದೆ. ಪೂರ್ವ ವೇದಾದಿಭಿ ಗುರುಣಾಚ ಇತಿ ಶೇಷಃ. ಹಿಂದಿನ ವೇದಾದಿ ಶಾಸ್ತ್ರಗಳು ಮತ್ತು ಗುರುಗಳು ಹೇಳಿದ ಅರ್ಥ, ಹೇಳದೇ ಇದ್ದ ಅರ್ಥ, ಸ್ಪಷ್ಟವಾಗಿ ಹೇಳದೇ ಇದ್ದ ಅರ್ಥ, ಅದೆಲ್ಲವೂ ಕೂಡ ಇವನಿಗೆ ತಿಳಿತದೆ ಅಂತ ಅದರ ಅರ್ಥ. ಯಸ್ಯ ಅಧಿಕಾರಿಣ ದೇವೇ ಅಂದರೆ ದ್ಯೋತನಾದಿ ಗುಣೇ ವಿಷ್ಣು, ಇದನ್ನು ಈ ಅರ್ಥ ಗಮನಿಸಬೇಕು. ದೇವ ಅಂದರೆ ಸುಮ್ಮನೆ ದೇವ ಅಲ್ಲ, ದಿವು ಕ್ರೀಡಾ ವಿಜಿಗೀಷ ಅಂತ ಹೀಗೆಲ್ಲ ಅರ್ಥ ಇದೆ. ಅಂಥ ದ್ಯೋತನಾದಿ ಗುಣ ವಿಶಿಷ್ಟನಾದ ಜ್ಞಾನದ ಬೆಳಕು ಮೊದಲಾದ ಗುಣಗಳಿಂದ ವಿಶಿಷ್ಟನಾದ ಭಗವಂತನಲ್ಲಿ ಸರ್ವಾಧಿಕವಾದ ಭಕ್ತಿ ಇದೆಯೋ, ಸರ್ವಾಧಿಕ ಭಕ್ತಿ ಅಸ್ತಿ ತಥಾ ಹಾಗೆ ದೇವೇ. ಇದು ನೋಡಿ, ನಾನು ಹೇಳಿದ್ದಕ್ಕೆ ಸಂವಾದಿ ಆಗಿದೆ. ಮೊದಲು ದೇವೇ ಅಂತ ವಿಷ್ಣುವಿನ ಬಗ್ಗೆ ಇಟ್ಕೊಂಡಿದ್ದಾರೆ, ಮುಂದೆ ದೇವೇ ಅಂದರೆ ತದಿತರ ದೇವೇಶು. ಅದರಿಂದ ಒಟ್ಟು 3 ಹಂತದ ಅರ್ಥ ಅದಕ್ಕೆ. ದೇವೇ, ದೇವೇಶು, ಗುರುಷು ಅಂತ. ಅದನ್ನೇ ಭಾಷ್ಯ ದೀಪಿಕಾದಲ್ಲಿ ಹೇಳಿದ್ದಾರೆ. ಅದೇ ಹಾಗೊಂದು ಗಮನಿಸಿ ನಾನು ಹೇಳಿದ್ದು ಏನೋ ಅದೇನೇ ಇದ್ರೂ ಇರ್ಬೋದು, ಅದು ಓದಿದ್ದು ನಮಗೂ ಮರ್ತೋಗಿಬಿಟ್ಟಿರ್ತದೆ. ದೇವೇ ತದಿತರ ದೇವೇಶು ಬ್ರಹ್ಮಾದಿಷು ಯಥಾಯೋಗ್ಯವಾಗಿರಬೇಕು. ತಥಾ ಗುರವು ಅನ್ಯೇಷು ಸ್ವೋತ್ತಮೇಶು ಚ ಯಥಾಯೋಗ್ಯ ಭಕ್ತಿ ಅಸ್ತಿ. ಬಿಂಬರಿಣಿಪರು ಸ್ವೋತ್ತಮರು, ಆ ಸ್ವೋತ್ತಮರೆಲ್ಲರೂ ಕೂಡ ನಮ್ಮ ಗುರುಗಳೇ, ಅದರಿಂದ ಅವರಲ್ಲಿ ಯಥಾಯೋಗ್ಯವಾಗಿ ನಮಗೆ ಭಕ್ತಿ ಇರಬೇಕು. ತಸ್ಯ ಮಹಾತ್ಮನಃ ಕರ್ತರಿ ಷಷ್ಠಿ ತೇನ ಅಧಿಕಾರಿಣ, ಆ ಅಧಿಕಾರಿಗೆ ವೇದಾದಿಗಳು ಹೇಳಿದ, ಗುರುಗಳು ಮೊದಲಾದವರು ಹೇಳಿದ ಕಥಿತಾಹ ಏತೇ ಅರ್ಥಾಹ ಪರಾಪರ ತತ್ವರೂಪಾಹ, ಪರತತ್ವವಾದ ಭಗವಂತ, ಅಪರತತ್ವವಾದ ಉಳಿದ ದೇವತೆಗಳು, ಜಗತ್ತು ಮೊದಲಾದದ್ದು. ಅಲ್ಲಿ ಪ್ರಕಾಶ್ಯಂತೆ ಅಂತ ಕೆಲವು ಕಡೆ ಇದೆ, ಪ್ರಕಾಶಂತೆ ಅಂತ ಕೆಲವು ಕಡೆ ಇದೆ. ಈಗ ನಾವೆಲ್ಲ ನೋಡ್ತಿರೋದು ಪ್ರಕಾಶಂತೆ ಅಂತಲೇ. ಆದರೆ ಇಲ್ಲೊಂದು ಕಡೆ ಭಾಷ್ಯ ದೀಪಿಕಾಚಾರ್ಯ ಹೇಳುವಂತೆ ಆ 2 ಪಾಠಗಳನ್ನು ತೊಗೊಂಡಿದ್ದಾರೆ ಅವರು, ಮುಂದೆ ಅದು ಇದೆ, ಅದನ್ನು ಗಮನಿಸಬೇಕು. ಪ್ರಕಾಶ್ಯಂತೆ ಅಂದರೆ ದೃಶ್ಯಂತೆ, ಅದು ಆವಾಗ ತತ್ವವಿಧ ಜ್ಞಾಯಂತೆ, ಅವನಿಂದ ಅವು ತಿಳಿಯಲ್ಪಡ್ತವೆ ಅಂತ ಅದರ ಅರ್ಥ. ಕರ್ಮಣಿ ಪ್ರಯೋಗ ಆಗ್ತದೆ ಆವಾಗ ಅದು. ಯದ್ವಾ ಏತೇ ಶಮಾದಿ ರೂಪಾಹ ಅರ್ಥಾಹ ಗುಣಾಹ. ಇದು ನೋಡಿ, ಇದು ಅರ್ಥ ಚೆನ್ನಾಗಿದೆ. ತಸ್ಯೇತೇ ಕಥಿತಾಹ ಅರ್ಥಾಹ ಅಂದರೆ ಆ ವಿಷಯಗಳು, ಸುಶಾಸ್ತ್ರದಲ್ಲಿ ಪ್ರತಿಪಾದಿತವಾದ ವಿಷಯಗಳು ಅವನಿಗೆ ತಿಳಿತವೆ ಅಂತ ಒಂದು ಅರ್ಥ. ಇನ್ನೊಂದು
ಆ ವಿಷಯ ತಿಳಿಲಿಕ್ಕೆ ಬೇಕಾದ ಶಮದಮಾದಿ ಸಂಪತ್ತಿ ರೂಪವಾದ ಗುಣಗಳಿವೆಯಲ್ಲ, ಅವುಗಳು ಅವನಲ್ಲಿ ಕಾಣುತ್ತವೆ. ಆ ಗುಣಗಳು ಇಷ್ಟೆಲ್ಲ ದೇವತೆಗಳಲ್ಲಿ, ಭಗವಂತನಲ್ಲಿ, ದೇವತೆಗಳಲ್ಲಿ, ಗುರುಗಳಲ್ಲಿ ಭಕ್ತಿ ಇದ್ದರೆ ಈ ಗುಣಗಳು ಅವನಲ್ಲಿ ಕಾಣ್ತವೆ ಅಂತ, ಪ್ರಕಾಶಕ್ಕೆ ಬರ್ತವೆ ಅಂತ ಅದರ ತಾತ್ಪರ್ಯ. ಅಥವಾ ಅಕಥಿತಾ ಗುರುಭಿ ಅನುಪದಿಷ್ಟಾ, ಗುರುಗಳು ಹೇಳಿಲ್ಲದೆ ಇರ್ಬೋದು ಕೆಲವು ಅರ್ಥ ನಿನಗೆ, ಆದರೆ ಅವ್ರಿಗೆ ಗೊತ್ತಿರ್ತದೆ, ಅವ್ರು ನಿಂಗೆ ಹೇಳಿಲ್ಲ ಅಷ್ಟೇ. ಅಂಥ ಅರ್ಥಗಳು ಕೂಡ ಅಸ್ಯ ಭಕ್ತಿವಶಾತ್ ಪ್ರಕಾಶ್ಯಂತೆ, ಇದು ಕೂಡ ಪ್ರಸಿದ್ಧವಾದ ಅರ್ಥವೇ. ಪ್ರಕಾಶಂತೆ ಇತಿ ಪಾಠೆ ತತ್ಕರ್ತೃಕ ಜ್ಞಾನಾನುಕೂಲ ಕರ್ತಾರೋ ಭವಂತಿ ಇತ್ಯರ್ಥ. ತಸ್ಯೈತೆ ಖಚಿತಾಶರ್ಥಃ ಪ್ರಕಾಶಂತೆ ಮಹಾತ್ಮನಃ ಅಂತ ಮಾಡಿದಾಗ ಅದು ಕರ್ತರಿ ಪ್ರಯೋಗ. ಆ ಅರ್ಥಗಳು ಅವನಿಗೆ ಹೊಳೆಯುತ್ತವೆ ಅಂತ ಅರ್ಥ. ಅದಕ್ಕೆ ತಸ್ಯೈತೆ ಖಚಿತಾಶರ್ಥಃ ಪ್ರಕಾಶ್ಯಂತೆ ಅಂತ ಮಾಡಿದರೆ ಅಲ್ಲಿ ನಡುವೆ ಯಕಾರ ಇದ್ದರೆ ಆ ಅರ್ಥಗಳು ಅವನಿಂದ ತಿಳಿಯಲ್ಪಡುತ್ತವೆ ಅಂತ ಅರ್ಥ, ಕರ್ಮಣಿ ಪ್ರಯೋಗ. ಇಷ್ಟೇ ವ್ಯತ್ಯಾಸ. ಇತ್ಯಾದಿ ಶ್ರುತಿಗಳು ಅಂತಿದೆ ಭಾಷ್ಯದಲ್ಲಿ. ಇತ್ಯಾದಿ ಶ್ರುತಿಗಳು ಅಂದರೆ ಭಗವದ್ಗೀತಾದಲ್ಲಿ ಹೇಳಿದಂತೆ ಭಕ್ತ್ಯಾ ತ್ವನನ್ಯಯ ಶಕ್ಯ, ಹೀಗೆ ನನ್ನನ್ನು ನೀವು ತಿಳಿಬೇಕಾದ್ರೆ, ಮತ್ತೆ ಅರ್ಥ ಮಾಡ್ಕೊಳ್ಬೇಕಾದ್ರೆ, ನೋಡಬೇಕಾದ್ರೆ ಅತ್ಯಂತ ಭಕ್ತಿ ಇರೋದ್ರಿಂದಲೇ ಸಾಧ್ಯ ಆಗ್ತದೆ ಅಂತ ಈಗ ಅದು ಒಟ್ಟು ತಾತ್ಪರ್ಯ. ಈ ಸಂದರ್ಭಕ್ಕೆ ತುಂಬ ಹೊಂದಾಣಿಕೆ ಆಗುವಂಥ ಒಂದು ಅನುವ್ಯಾಖ್ಯಾನದ ಮಾತು ನನಗೆ ನೆನಪಿಗೆ ಬರ್ತಿದೆ. ಅಧ್ಯಾಯ ಯಾವುದೊಂದು ನೆನಪಿಲ್ಲ, ಸಾಧನಾಧ್ಯಾಯ ಇದ್ದಿರಬೇಕು, 3ನೇ ಅಧ್ಯಾಯ. ಅಥೋ ವಿಜ್ಞಾನ ಭಕ್ತಿದ್ಯಾಂ ಪುರುಷಾರ್ಥ ಪರೋ ಭವೇತ್. ಜ್ಞಾನದಿಂದ ಅಂದರೆ ಅದರಲ್ಲೂ ವಿಜ್ಞಾನ, ವಿಶೇಷ ಜ್ಞಾನದಿಂದ ಮತ್ತು ಭಕ್ತಿಗಳ ಮೂಲಕ ಪರಪುರುಷಾರ್ಥ ಅಂದರೆ ಮೋಕ್ಷ ಎಂಬ ಪುರುಷಾರ್ಥ ನಮಗೆ ಸಿಗ್ಲಿಕ್ಕೆ ಸಾಧ್ಯ. ಯಾಕೆಂದರೆ ಅಲ್ಲಿಯೂ ಕೂಡ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಈ ಶ್ವೇತಾಶ್ವತರ ಉಪನಿಷತ್ತಿನ ಮಾತನ್ನು ಉದ್ಧರಿಸ್ತಾರೆ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರವು ತಸ್ಯೈತೆ ಖಚಿತಾಶರ್ಥಾ ಪ್ರಕಾಶಂತೆ ಮಹಾತ್ಮನಃ. ಅಲ್ಲಿ ಮುಂದೆ ಬಂದಿರುವಂಥ ಮಾತು. ಈಗ ಶ್ವೇತಾಶ್ವತರ ಉಪನಿಷತ್ತಿನ ಅರ್ಥ ನಾವೀಗ ಈ ಬ್ರಹ್ಮಸೂತ್ರ ಭಾಷ್ಯದ ಪಾಠದಲ್ಲಿ ನೋಡಿ ಆಯಿತು. ಭಕ್ತ್ಯಾ ಜ್ಞಾನಂ ತಥೋ ಭಕ್ತಿ ತಥೋ ದೃಷ್ಟಿ ತತಶ್ಚ ಸಾ ತಥೋ ಮುಕ್ತಿ ತಥೋ ಭಕ್ತಿ ಸೈವ ಸ್ಯಾತ್ ಸುಖರೂಪಿಣಿ ಅಂತ. ಭಕ್ತ್ಯಾ ಪ್ರಸನ್ನೋ ಭಗವಾನ್ ದದ್ಯಾತ್ ಜ್ಞಾನ ಅನಾಕುಲಂ. ಈ ಮಾತುಗಳು ನಮಗೆ ಮನನಕ್ಕೆ ಯೋಗ್ಯ ಆಗಿವೆ ನೋಡಿ. ಮೊದಲು ಒಂದು ಸ್ವಲ್ಪ ಭಕ್ತಿ ಇರಬೇಕಂತೆ, ಆ ಭಕ್ತಿಯಿಂದ ಜ್ಞಾನ ಆಗ್ತದೆ. ಆ ಜ್ಞಾನದಿಂದ ತಥೋ ಭಕ್ತಿ ಮತ್ತೊಂದಿಷ್ಟು ಭಕ್ತಿ ಹೆಚ್ಚಾಗ್ತದೆ. ತತಃ ಅದರಿಂದ ದೃಷ್ಟಿ ಅಂದರೆ ಅಪರೋಕ್ಷ ಜ್ಞಾನ. ತತಶ್ಚ ಆ ಅಪರೋಕ್ಷ ಜ್ಞಾನದಿಂದ ಮತ್ತೆ ಆ ಭಕ್ತಿ ದೃಢ ಆಗ್ತದೆ. ತಥೋ ಮುಕ್ತಿ ಅದರಿಂದ ಮುಕ್ತಿ ಆಗ್ತದೆ. ಆ ಮುಕ್ತಿ ಆದ್ಮೇಲೆ ಮತ್ತೆ ತಥೋ ಭಕ್ತಿ, ಇದನ್ನು ಗಮನಿಸ್ಬೇಕು. ಮುಕ್ತಿ ಆದ್ಮೇಲೆ ಮತ್ತೆ ಭಕ್ತಿ ಇದೆ. ಯಾಕೆಂದ್ರೆ ಶೈವ ಸ್ಯಾತ್ ಸುಖರೂಪಿಣಿ. ಇದು ನೋಡಿ, ಮುಕ್ತಿಯಲ್ಲಿ ಸುಖ ಅಂದ್ರೆ ಏನು, ಸ್ವರೂಪ ಸುಖ ಅಂದ್ರೆ ಏನು ಅಂತೆಲ್ಲ ನಾವು ಆಲೋಚನೆ ಮಾಡ್ತಿರ್ತೇವೆ. ಇಲ್ಲಿ ನಮಗೀಗ ನಾವು ಪ್ರಾಕೃತವಾದ ಈ ಪ್ರಾಕೃತವಾದ ವಸ್ತುಗಳು, ಪ್ರಾಕೃತ ದೇಹವನ್ನೇ ಹೊತ್ತಿರುವಂಥ ವ್ಯಕ್ತಿಗಳ ನಡುವೆ ನಾವು ಬದುಕ್ತಾ ಇದ್ದೇವೆ. ಅದರಿಂದ ಅಪ್ರಾಕೃತವಾದ ಮುಕ್ತಿ ಅಂದ್ರೆ ಏನು, ಅಪ್ರಾಕೃತವಾದ ಸುಖ ಅಂದ್ರೆ ಏನು ಅಂತ ನಮಗೆ ಆ ನಿದ್ರೆಯಲ್ಲಿ ಸಿಗುವ ಸ್ವರೂಪ ಸುಖವೊಂದನ್ನು ಬಿಟ್ಟರೆ ಹೆಚ್ಚಿಂದೇನು ಗೊತ್ತಿಲ್ಲ. ನೋಡಿ, ಅಲ್ಲಿ ಆ ಭಕ್ತಿ ಅನ್ನೋದೇನಿದೆ ಅಲ್ಲಿ ಸುಖರೂಪವಾಗೇ ಇರ್ತದೆ. ಅವನಲ್ಲಿ ಆ ಸುಖ ಭಕ್ತಿ ಅವೆಲ್ಲವೂ ಕೂಡ ಅಭಿನ್ನವಾಗೇ ಇರ್ತದೆ ಮುಕ್ತನಲ್ಲಿ. ಶೈವಸ್ಯಾತ್ ಸುಖರೂಪಿಣಿ ಅಂತ. ಭಕ್ತ್ಯಾ ಪ್ರಸನ್ನೋ ಭಗವಾನ್ ದದ್ಯಾ ಜ್ಞಾನ ಅನಾಕುಲಂ. ಭಕ್ತಿಯಿಂದ ಪ್ರಸನ್ನನಾದಂಥ ಭಗವಂತನೇ ನಮಗೆ ಅನಾಕುಲಂ ಜ್ಞಾನಂ, ಯಾವುದೇ ತೊಂದರೆಗೀಡಾಗದ ಚಂಚಲವಲ್ಲದ ದೃಢವಾದಂಥ ಜ್ಞಾನ ಕೊಡ್ತಾನೆ. ತಯೈವ ದರ್ಶನಂ ಯಾತಃ, ಆ ಭಕ್ತಿಯ ಮೂಲಕನೇ ದರ್ಶನಕ್ಕೂ ಅವನು ವಿಷಯನಾಗ್ತಾನೆ. ಪ್ರದದ್ಯಾನ್ ಮುಕ್ತಿ ಏತಯ, ಮತ್ತೆ ಆ ಮೂಲಕನೇ ಮುಕ್ತಿಯನ್ನು ಕೊಡ್ತಾನೆ. ಭಗವದ್ಗೀತಾದಲ್ಲಿ ಬಂದ ಮಾತಿದೆ ಅನುವ್ಯಾಖ್ಯಾನದಲ್ಲಿ, ನಾಹಂ ವೇದೈರ್ ನ ತಪಸ ನದಾನೇನ ನಚೇಜ್ಜಯ. ವೇದಗಳಿಂದ ತಪಸ್ಸಿನಿಂದ ಮತ್ತಾವುದರಲ್ಲೂ ನಾನು ಸಿಗುವಂಥವನಲ್ಲ. ನೀನು ಹೇಗೆ ನನ್ನನ್ನು ನೋಡಿದ್ದೀಯೋ ಅರ್ಜುನನೇ, ಹಾಗೆ ನನ್ನನ್ನು ನೋಡಬೇಕಾದ್ರೆ ಭಕ್ತಿ ಮಾತ್ರ ಬೇಕು. ಭಕ್ತ್ಯಾ ತ್ವನನ್ಯಯ ಶಕ್ಯ ಅಹಮೇವಂ ವಿದೋರ್ಜುನ. ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ಮೊದಲು ತಿಳಿಬೇಕು, ಆಮೇಲೆ ನೋಡಬೇಕು, ಕೊನೆಗೆ ಪ್ರವೇಷ್ಟು ನನ್ನೊಳಗೆ ಬಂದು ಸೇರಬೇಕು ಮುಕ್ತಿಯಲ್ಲಿ. ಇತ್ಯಾದಿ ವಾಕ್ಯತಶ್ಚೈವ ಸೋಯ ಮುಕ್ತಾರ್ಥ ಈದ್ಯತೆ. ಈ ಎಲ್ಲ ಮಾತುಗಳ ಮೂಲಕ ಆ ಶಾಸ್ತ್ರದ ಮಾತನ್ನು ನಾವು ತಿಳ್ಕೊಳ್ಬೇಕು ಅಂತ ಅಲ್ಲೇ ತಾತ್ಪರ್ಯ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.